Sudden, forever on fire. ಮೋದಿ ಅಂಗಳ ತಲುಪಿದ ಬಿಜೆಪಿಯ ಬಣ ಜಗಳ ಯತ್ನಾಳ್ ಬಗ್ಗೆ ಮತ್ತೆ ವಿಜಯೇಂದ್ರ ಕಂಪ್ಲೇಂಟ್. ಪ್ರಧಾನಿ ಮೋದಿ ಭೇಟಿಯಾದ ಬಿವೈ ವಿಜಯೇಂದ್ರ ವಿರೋಧಿ ಬಣದ ಬಗ್ಗೆ ಸಾಲು ಸಾಲು ಆರೋಪಗಳನ್ನ ಹೊತ್ತು ದೆಹಲಿಗೆ ತೆರಳಿದೆ. ರಾಜ್ಯ ಬಿಜೆಪಿಯಲ್ಲಿನ ಬೆಳವಣಿಗೆ ಕುರಿತು ಸಂಪೂರ್ಣವಾದಂತ ಮಾಹಿತಿಯನ್ನ ಮೋದಿ ಅವರ ಮುಂದೆ ಇಡೋದ್ರ ಜೊತೆಗೆ ಅದ್ರ ಬಗ್ಗೆ ಒಂದು ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕುತೂಹಲ ಮೂಡಿಸ್ತಾ ಇದೆ ಮೋದಿ ಮತ್ತು ವಿಜಯೇಂದ್ರ ಅವರ ಈ ಭೇಟಿ. ಈ ಸಂದರ್ಭದಲ್ಲಿ ಭೇಟಿ ಆಗಿದ್ ಯಾಕೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣವಾಗಿತ್ತು. ದಿಢೀರ್ ಅಂತ ಭೇಟಿ ಆಗಿದ್ರು. ಎಲ್ಲವೂ ಸರಿ ಹೋಗುತ್ತೇನೋ ರಾಜ್ಯ ಬಿಜೆಪಿಯಲ್ಲಿ, ಮೋಸ್ಟ್ಲಿ ಪ್ಯಾಚ್ ಅಪ್ ಆಯ್ತು ಅನ್ಸುತ್ತೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಇವ್ರ ಪಾಡಿಗೆ ಇವ್ರು ಇರ್ತಾರೆ ಅಂತ ಬಿಜೆಪಿಯ ಕಾರ್ಯಕರ್ತರು, ಬಿಜೆಪಿಯ ಕೆಲವು ನಾಯಕರುಗಳು ಭಾವಿಸಿದ್ರು. ಆದ್ರೆ ಅದ್ಯಾಕೋ ಸರಿ ಹೋಗುವ ಲಕ್ಷಣಗಳು ಕಾಣಿಸ್ಕೊಳ್ತಾ ಇರ್ಲಿಲ್ಲ. ಎಷ್ಟೇ ಬುದ್ಧಿವಾದ ಹೇಳಿದ್ರು ಯತ್ನಾಳ್ ತಲೆನೇ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಇವತ್ತು ಆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ನಾನು ಯಾರಿಗೂ ಹೆದರೋದೇ ಇಲ್ಲ, ನನ್ನ ಹೆಸರಿನಲ್ಲೇ ಶಕ್ತಿ ಅನ್ನೋದಿದೆ ಅಂತ ವಿಜಯೇಂದ್ರ ಅವರಿಗೆ ಟಾಂಟ್ ಮಾಡಿದ್ದಾರೆ. ಇದೇ ವಿಜಯೇಂದ್ರ ಅವರು ಇವತ್ತು ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಆಗಿದ್ದಾರೆ. ಏನ್ ಅಸಮಾಧಾನ ಇದೆ, ಏನ್ ಭಿನ್ನಾಭಿಪ್ರಾಯ ಇದೆ, ಯಾಕೆ ಈ ತರದೊಂದು ಸ್ಥಿತಿಗತಿ ಇದೆ, ಅದನ್ನ ಹೇಗ್ ಸರಿ ಮಾಡ್ಕೊಳ್ಬೇಕು, ಏನು ಎತ್ತ ಎಲ್ಲದರ ಬಗ್ಗೆಯೂ ಕೂಡ ಮಾತುಕತೆಯನ್ನ ನಡೆಸ್ದಂಗೆ ಕಾಣಿಸ್ತಾ ಇದೆ. ಅದಲ್ಲದೆ ವಿಜಯೇಂದ್ರ ಅವರ ವಿರುದ್ಧ ಗಂಭೀರವಾದಂತಹ ಆರೋಪ, 150 ಕೋಟಿಯ ಆಫರ್ ಅನ್ನ ಕೊಟ್ಟಿದ್ರು ಅನ್ನುವಂತ ಆರೋಪ ಏನಿತ್ತು, ಆ ಆರೋಪ ಹೆಚ್ಚಾಗ್ತಾ ಇದ್ದ ಹಾಗೇನೆ ಬಿಜೆಪಿಯಲ್ಲೇ ಒಂದಷ್ಟು ರೀತಿಯಾದಂತಹ ಅಸಮಾಧಾನ ಅಥವಾ ಆಂತರಿಕವಾಗಿ ಒಂದಷ್ಟು ಬೆಳವಣಿಗೆಗಳು ಆಗುವಂತ ನಿರೀಕ್ಷೆಗಳು ಇತ್ತು, ಸಾಧ್ಯತೆಗಳು ಇತ್ತು. ಇದೆಲ್ಲದರ ನಡುವೆ ವಿಜಯೇಂದ್ರ ಅವರು ದೆಹಲಿಗೆ ದಿಢೀರ್ ಅಂತ ಹೋಗಿದ್ದಿದೆಯಲ್ಲ, ಸಾಕಷ್ಟು ಅನುಮಾನಕ್ಕೆ ಮತ್ತು ಕುತೂಹಲಕ್ಕೆ ಕಾರಣವಾಗಿತ್ತು. ಯಾಕೆ ಹೋಗಿರ್ಬೋದು, ಈ ಸಂದರ್ಭದಲ್ಲೇ ಭೇಟಿ ಆಗೋದಕ್ಕೆ ಏನ್ ಕಾರಣ ಇರ್ಬೋದು ಅಂತ. ಈ ಹಿಂದೆ ಒಮ್ಮೆ ದೆಹಲಿಗೆ ಭೇಟಿ ಕೊಟ್ಟಾಗ ವಿಜಯೇಂದ್ರ ಅವರು ಏನೆಲ್ಲ ಬೆಳವಣಿಗೆ ಆಗಿತ್ತು ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ವಿಜಯೇಂದ್ರ ಅವರು ಹೋದ್ರು, ಬಂದ್ರು, ಬರ್ತಿದ್ದ ಹಾಗೇನೆ ಹೈಕಮಾಂಡ್ ನಾಯಕರು ಕೆಲವು ನಾಯಕರಿಗೆ ಶಿಸ್ತಿನ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ರು, ಕೆಲವರಿಗೆ ಉತ್ತರ ಕೊಡಿ ಅಂತ ಹೇಳಿದ್ರು, ಕೆಲವರಿಗೆ ನೋಟಿಸ್ ಕೊಟ್ರು. ಆದ್ರೂ ಕೂಡ ನಾವೇನ್ ತಲೆ ಕೆಡಿಸ್ಕೊಳ್ಳಲ್ಲ, ನಾವೇನ್ ಮಾಡ್ತಾ ಇದ್ದೀವೋ ಅದು ಸರಿಯಾಗಿ ಮಾಡ್ತಾ ಇದ್ದೀವಿ ಅಂತ ಈ ಅತೃಪ್ತ ಬಣದವ್ರು ಏನಿದ್ರು ಅಥವಾ ಅಸಮಾಧಾನಿತರು ಏನಿದ್ರು ಅವ್ರು ಅದನ್ನೇ ಹೇಳ್ಕೊಂಡು ಬಂದಿದ್ರು. ಈಗ ಮತ್ತೊಮ್ಮೆ ಅದೇ ಆಗ್ತಾ ಇದೆ. ವಿಜಯೇಂದ್ರ ಅವರು ಅಲ್ಲಿ ಹೋಗಿ ಕೂತು ಮಾತಾಡ್ತಾ ಇದ್ದಾರೆ. ಇಲ್ಲಿ ಯತ್ನಾಳ್ ಅವರು ನಾನು ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ, ನಾನು ಯಾರಿಗೂ ಹೆದರಲ್ಲ, ನನ್ನ ಹೆಸರಲ್ಲೇ ಒಂದು ಶಕ್ತಿ ಅನ್ನೋದು ಇದೆ ಅಂತ ಕೌಂಟರ್ ಮಾಡ್ತಾ ಇದ್ದಾರೆ. ಸೊ ಫೈನಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಂಗಳಕ್ಕೆ ಈ ಚೆಂಡು ಹೋಗಿರೋದ್ರಿಂದ ಏನಾಗ್ಬೋದು ಮುಂದಿನ ಬೆಳವಣಿಗೆ? ಯತ್ನಾಳ್ ವಿರುದ್ಧ ಆಕ್ಷನ್ ತೆಗೆದುಕೊಳ್ತಾರಾ? ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿ ಅಂತ ಏನ್ ಕೇಳ್ಕೊಳ್ತಾ ಇದ್ರು ಅದನ್ನ ಮಾಡ್ತಾರಾ? ಅಥವಾ ಬೇರೆಯವರ ತಲೆದಂಡ ಆಗತ್ತಾ? ಅಥವಾ ವಿಜಯೇಂದ್ರ ಅವರಲ್ಲಿಗೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಬದಲಾವಣೆಯನ್ನ ಮಾಡೋದು, ಈ ತರದ ಏನಾದ್ರು ಬೆಳವಣಿಗೆ ಆಗತ್ತಾ? ರಾಜ್ಯ ಬಿಜೆಪಿಯಲ್ಲಿ ಒಂದು ಮೇಜರ್ ಸರ್ಜರಿ ಮಾಡಬೇಕಾದಂತ ಅವಶ್ಯಕತೆ ಸದ್ಯಕ್ಕಂತೂ ಬಿಜೆಪಿಯ ಹೈಕಮಾಂಡ್ ನಾಯಕರಿಗೂ ಇದೆ. ಈಗ ಆಲ್ರೆಡಿ 3 ಬೈ ಎಲೆಕ್ಷನ್ ಅಲ್ಲಿ ನಾವು ಸೋತು ಸುಣ್ಣೂರಾಗಿದ್ದೀವಿ. ಅಂತದ್ರ ಮಧ್ಯದಲ್ಲಿ ನಮ್ಮ ಮಧ್ಯೆಯೇ ಹೊಡೆದಾಟ, ಗಲಾಟೆ ಇವೆಲ್ಲ ಆದ್ರೆ ಚೆನ್ನಾಗಿರಲ್ಲ. ಎಲ್ಲ ಒಗ್ಗೂಡ್ಕೊಂಡು ಹೋಗ್ಬೇಕು, ಎಲ್ಲರೂ ಚುನಾವಣೆಯನ್ನ ಎದುರಿಸಬೇಕು, ಬಿಜೆಪಿ ಅಧಿಕಾರಕ್ಕೆ ಬರೋ ತರ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವೇ ಕಿತ್ತಾಡ್ತಾ ಇದ್ದೀರಾ, ನೀವೇ ಬಣ ಬಡಿದಾಟ ಮಾಡ್ಕೊಳ್ತಾ ಇದ್ದೀರಾ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆಯನ್ನ ಕೂರಿಸಿ RSS ನ ನಾಯಕರು, ಹೈಕಮಾಂಡ್ ನ ನಾಯಕರು ಎಲ್ರೂ ಬುದ್ಧಿ ಹೇಳಿದ್ರು ಬಿಜೆಪಿಯ ನಾಯಕರುಗಳು ಅದನ್ನ ತಲೆಗೆ ಹಾಕಿಕೊಂಡಂಗೂ ಇಲ್ಲ, ಅದನ್ನ ಕೇಳ್ತಾ ಇರೋ ಹಾಗೂ ಇಲ್ಲ. ಸೊ ಇದೆಲ್ಲವೂ ನೋಡಿ ರೋಸ್ ಹೋಗಿ ಬೇಸತ್ತು ವಿಜಯೇಂದ್ರ ಅವರು ಪ್ರಧಾನಿ ಮೋದಿ ಅವರನ್ನ ಭೇಟಿ ಆದಂಗೆ ಕಾಣಿಸ್ತಾ ಇದೆ. ಇದರಲ್ಲಿ ಇನ್ನೂ ಒಂದು ಪ್ರಶ್ನೆ ಇದೆ, ಹೈಕಮಾಂಡ್ ನಾಯಕರೇ ಇವರನ್ನ ಕರೆದಿದ್ರೋ, ಬುಲಾವ್ ಬಂದಿತ್ತು, ಅಥವಾ ಇವರಾಗೆ ಹೋಗಿ ಭೇಟಿ ಆಗಿದ್ದಾರೋ ಅಂತ. ವಿಜಯೇಂದ್ರ ಅವರು ರಾಜ್ಯಕ್ಕೆ ವಾಪಸ್ ಆದ ನಂತರದ ಬೆಳವಣಿಗೆಗಳ ಬಗ್ಗೆ ಸಹಜವಾಗಿ ಈಗ ನಿರೀಕ್ಷೆ ಇದೆ.